ಸಂಕಲ್ಪವನ್ನು ಮಾಡಿದ್ದೇವೆ. ಸಂಕಲ್ಪಕ್ಕೆ ಅನುಗುಣವಾದಂತಹ ಎಲ್ಲ ಅನುಕೂಲತೆಗಳನ್ನು ಎಲ್ಲ ಅವಕಾಶಗಳನ್ನು ನೀವೇ ನಮಗೆ ಒದಗಿಸಿಕೊಟ್ಟು ಆ ಕರ್ತವ್ಯವನ್ನು ನಿರ್ವಿಘ್ನವಾಗಿ ನೆರವೇರುವಂತೆ ನೀವೇ ನಮ್ಮ ಯಜಮಾನತ್ವವನ್ನು ವಹಿಸಿಕೊಂಡು ಆ ಕರ್ತವ್ಯಗಳನ್ನು ನಡೆಸಿಕೊಡಬೇಕು ಎನ್ನುವ ಅನನ್ಯವಾದಂತಹ ಭಕ್ತಿಯಿಂದ ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಿಂದ ಆ ಕರ್ತವ್ಯವನ್ನು ಭಕ್ತಿಯಿಂದ ನಾವು ದೇವರಿಗೆ ಸಮರ್ಪಣೆಯನ್ನು ಮಾಡಿದರೆ ತದೇವ ದೋಷನಮೃತಾಗಿ ಮಂದಿ ನಾವು ಮಾಡಿರತಕ್ಕಂತಹ ಕರ್ತವ್ಯ ಖಂಡಿತವಾಗಿಯೂ ದೇವರ ಚಿತ್ತಕ್ಕೆ ಬರುತ್ತದೆ. ಯಾವ ದುರಿತಗಳ ಪರಿಹಾರಕ್ಕಾಗಿ ಹಾಗೂ ಯಾವ ದೋಷಗಳ ನಿವೃತ್ತಿಯ ಸಲುವಾಗಿ ಆ ಕರ್ತವ್ಯವನ್ನು ನಾವು ಪ್ರಿಯಕರವಾಗಿ ಸಮರ್ಪಿಸುತ್ತೇವೆ. ಅವೆಲ್ಲ ಸಂಕಲ್ಪಗಳನ್ನು ಆರಾಧಿಸಿದಂತಹ ದೇವರ ಸನ್ನಿಧಾನಗಳನ್ನು ನೆರವೇರಿಸಿಕೊಡುತ್ತಾರೆ, ಅನುಗ್ರಹಿಸಿಕೊಡುತ್ತಾರೆ. ಆ ಕರ್ತವ್ಯದ ಪೂರ್ಣ ಫಲ ನಿಮ್ಮ ಜೀವನದಲ್ಲಿ ಅನುಭವಿಸುವುದಕ್ಕೆ ಬೇಕಾದ ಎಲ್ಲ ಯೋಗ ಭಾಗ್ಯಗಳನ್ನು ಆರಾಧಿಸಿದಂತಹ ದೇವರ ಸನ್ನಿಧಾನವನ್ನು ಒದಗಿಸಿಕೊಡುತ್ತಾರೆ ಎನ್ನುವ ಶಾಸ್ತ್ರ ನಿಯಮಕ್ಕನುಸಾರವಾಗಿ ದೊಡ್ಡ ಕ್ಷೇತ್ರ ಎಲ್ಲ ದೇವತಾ ಸನ್ನಿಧಾನಗಳು ಕೂಡ ಐಕ್ಯವನ್ನು ಹೊಂದಿರತಕ್ಕಂತಹ ಜಗದಂಬಿಕೆಯ ಪರಮ ಪಾವಿತ್ರ್ಯವಾದಂತಹ ಸನ್ನಿಧಾನ. ಅಂತಹ ಸನ್ನಿಧಾನದಲ್ಲಿ ಬೇಕಾದಷ್ಟು ನಾವು ಈ ಹಿಂದೆ ಅನುಗ್ರಹವನ್ನು ಕಂಡಿದ್ದೇವೆ, ಬೇಕಾದಷ್ಟು ಅಭಿವೃದ್ಧಿಯನ್ನು ಕಂಡಿದ್ದೇವೆ, ಎಲ್ಲ ಇಷ್ಟಾರ್ಥಗಳನ್ನು ನಾವು ಆ ತಾಯಿಯ ಅನುಗ್ರಹದಿಂದ ಪಡ್ಕೊಂಡಿದ್ದೇವೆ. ಆ ನಿಟ್ಟಿನಲ್ಲಿ ಆ ತಾಯಿಗೆ ಕೃತಜ್ಞತೆಯನ್ನು ಸಮರ್ಪಿಸುವ ಆ ಮನೋಭಾವದಿಂದ ಹಾಗೂ ನಾಗದೇವರ ವಿಶೇಷ ಅನುಗ್ರಹ ಪ್ರಸನ್ನತೆಯನ್ನು ಗಳಿಸುವುದಕ್ಕಾಗಿ ಬಂದ ದಿನ ಅರ್ಪಿಸತಕ್ಕಂತಹ ಬೆಳಗ್ಗೆಯಿಂದ ಸಂಜೆ ತನಕ ಮಾಡತಕ್ಕಂತಹ ಎಲ್ಲ ಕರ್ತವ್ಯಗಳು ಕೂಡ ಆ ನಾಗದೇವರ ಅಂತರ್ಯಾಮಿಯಾಗಿ ಭಗವಂತನ ನದಿ ಕ್ಷೇತ್ರದ ಪ್ರಧಾನ ದೇವತೆಯಾದಂತಹ ದುರ್ಗಾ ಆದಿಶಕ್ತಿ ದೇವಿಯ ಪರಿಪೂರ್ಣ ಅನುಗ್ರಹ ಚಿತ್ತಕ್ಕೆ ಬಂದು ಆ ಎಲ್ಲ ಕರ್ತವ್ಯಗಳ ಪರಿಪೂರ್ಣ ಪುಣ್ಯ ಭಾಗ ಏನಿದೆ ಅದನ್ನು ನಮ್ಮ ಜೀವನದಲ್ಲಿ ಅನುಭವಿಸುವುದಕ್ಕೆ ಇನ್ನೂ ಅತಿಶಯವಾಗಿ ದೇವತಾ ಸತ್ಕಾರ್ಯಗಳನ್ನು ಆಚರಿಸಿಕೊಂಡು ನಿರಂತರವಾಗಿ ಭಗವದ ಅನುಗ್ರಹದಿಂದ ಕೌಟುಂಬಿಕವಾಗಿ ಮುಖ್ಯವಾಗಿ ಸುಖ ಶಾಂತಿ ಸಮೃದ್ಧಿಯನ್ನು ಆರೋಗ್ಯಪೂರ್ಣ ಆಯುಷ್ಯವನ್ನು ಇನ್ನೂ ಹೆಚ್ಚಿನ ಧರ್ಮ ಕರ್ಮಾದಿಗಳನ್ನು ಆಚರಿಸುವುದಕ್ಕೆ ಬೇಕಾದಂತಹ ಸಾತ್ವಿಕ ಸಂಪತ್ತನ್ನು ಸಮಾಜದಲ್ಲಿ ಇನ್ನೂ ಉನ್ನತ ಸ್ಥಾನಮಾನ ಕೀರ್ತಿ ಗೌರವ ಯಶಸ್ಸುಗಳನ್ನು ಪಡೆಯುವಲ್ಲಿ ಬೇಕಾದ ಎಲ್ಲ ಅನುಕೂಲತೆಗಳನ್ನು ತಾಯಿದೆ ಪಾಲಿಸಿ ನಮ್ಮನ್ನು ಉದ್ಧರಿಸಬೇಕು, ಸಂರಕ್ಷಿಸಬೇಕು ಅಂತ ಕರ್ಮದ ಆದಿಯಲ್ಲಿ ದೇವರ ಸನ್ನಿಧಾನದಲ್ಲಿ ಭಕ್ತೇಶ್ವರದಿಂದ ಪ್ರಾರ್ಥಿಸಿಕೊಳ್ಳುವ ಸ್ವಾಮಿ.